ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಪಾಠವಾದ ಜೀವನದಾಚೆಯ ಬದುಕು ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಾಠಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಡೇಟನ್ನು ಮಾಡಲಾಗಿರ್ತದೆ. ಜೀವನದಾಚೆಯ ಬದುಕು ಇಲ್ಲಿ ಒಂದು ವಿಷಯವನ್ನು ಹೇಳಲು ಹೊರಟಿದ್ದಾರೆ. ಮನುಷ್ಯರ ಜೀವನವು ಅತ್ಯಂತ ಅಮೂಲ್ಯವಾದದ್ದು. ಆದರೆ ಕೆಲವೊಮ್ಮೆ ತೀವ್ರವಾದ ಕಾಯಿಲೆ ಅಥವಾ ಅಪಘಾತದಿಂದ ಮನುಷ್ಯನ ಅಂಗಾಂಗಗಳು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ವಿಫಲ ಆಗ್ತದೆ. ಇವರು ಹೇಳ್ತಾರೆ, ಮನುಷ್ಯ ಜೀವನ ಅಂತಕ್ಕಂಥದ್ದು ಬಹಳ ಅಮೂಲ್ಯವಾದಂಥ ಒಂದು ಜೀವನ ಅಂತ ಹೇಳ್ಬೋದು. ಕೆಲವು ಸಂದರ್ಭದಲ್ಲಿ ಮನುಷ್ಯನಿಗೆ ತೀವ್ರವಾದ ಕಾಯಿಲೆ ಬರ್ಬೋದು ಅಥವಾ ಅಪಘಾತಗಳಾಗ್ಬೋದು. ಅಂಥ ಸಂದರ್ಭದಲ್ಲಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಏನು ಮಾಡ್ತವೆ, ಕೆಲಸವನ್ನು ನಿರ್ವಹಿಸಲು ಅಸಮರ್ಥ ಆಗ್ತವೆ. ಇದರಿಂದಾಗಿ ಮನುಷ್ಯನ ಜೀವನಕ್ಕೆ ಅಪಾಯ ಉಂಟಾಗುತ್ತೆ. ಯಾವುದಾದ್ರು ಆಕ್ಸಿಡೆಂಟ್ ಆಗಲಿ ಅಥವಾ ಕಾಯಿಲೆ ಬಿದ್ದಂಥ ಸಂದರ್ಭದಲ್ಲಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಎಲ್ಲ ಹಲವು ಅಂಗಾಂಗಗಳು ಏನು ಮಾಡ್ತವೆ, ಕೆಲಸವನ್ನು ಮಾಡೋದನ್ನ ನಿಲ್ಲಿಸ್ಬಿಡ್ತವೆ. ಇದರಿಂದ ಏನಾಗುತ್ತೆ, ಮನುಷ್ಯನಿಗೆ ಅಪಾಯ ಅಂತಕ್ಕಂಥದ್ದು ಆಗುತ್ತೆ. ಈ ಅಪಾಯಗಳು ಆದಾಗ ಕೆಲವರು ಏನು ಮಾಡ್ತಾರೆ, ತಮ್ಮ ಪ್ರಾಣವನ್ನೇ ಕಳ್ಕೋತಾರೆ. ಉದಾಹರಣೆಯನ್ನು ನಾವು ನೋಡೋದಾದರೆ, ನಾವು ಹಲವಾರು ವಿಚಾರಗಳನ್ನು ನೋಡ್ಬೋದು. ಉದಾಹರಣೆಯಾಗಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂದರ್ಭ ಆಗಿರ್ಬೋದು, ದೊಡ್ಡ ತೀವ್ರವಾದ ಕಾಯಿಲೆ ಬಂದು ಬ್ರೈನು ಕೆಲಸ ಮಾಡದಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ಈ ಒಂದು ಮನುಷ್ಯ ಜೀವನದಲ್ಲಿ ನೋಡ್ಬೋದು. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಅಂಥ ವ್ಯಕ್ತಿಗಳು ಅಂಗಾಂಗ ದಾನವನ್ನು ಮಾಡಬೇಕು. ಹಾಗಾದರೆ ಅಂಗಾಂಗ ದಾನ ಅಂದರೆ ಏನು, ಮತ್ತು ಯಾವ ಯಾವ ಅಂಗಗಳನ್ನು ನಾವು ದಾನ ಮಾಡ್ಬೋದು ಅಂತಕ್ಕಂಥದ್ದನ್ನು ಮುಂದೆ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಘಟನೆಯನ್ನು ಹೇಳ್ತಾರೆ. 2025 ಏಪ್ರಿಲಲ್ಲಿ ಬೆಂಗಳೂರಲ್ಲಿ ಒಂದು ಘಟನೆ ಆಗುತ್ತೆ. 28 ವರ್ಷದ ಒಬ್ಬ ಯುವಕ ಭೀಕರ ಅಪಘಾತದಲ್ಲಿ ಬಹಳ ತೊಂದರೆಯನ್ನು ಅನುಭವಿಸಿ ಆಸ್ಪತ್ರೆಗೆ ಸೇರ್ತಾನೆ. ಚಿಕಿತ್ಸೆ ಫಲಕಾರಿಯಾಗದೆ ಅವನ ಬ್ರೈನ್ ಡೆಡ್ ಅಂತೇಳಿ ಡಾಕ್ಟ್ರು ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಮನೆಯ ಸದಸ್ಯರು ಅಷ್ಟು ನೋವಿದ್ರೂ ಕೂಡ ಏನು ಮಾಡ್ತಾರೆ ಅಂತಂದರೆ, ಅವನ ಒಂದು ಅಂಗಾಂಗಗಳನ್ನು ದಾನ ಮಾಡ್ತಕ್ಕಂಥ ಒಂದು ನಿರ್ಧಾರಕ್ಕೆ ಅವರು ಬರ್ತಾರೆ. ಅವನ ಒಂದು ಅಂಗಾಂಗಗಳನ್ನು ದಾನ ಮಾಡೋದ್ರಿಂದ ಅವನ ಒಂದು ಅಂಗಾಂಗಗಳಿಂದ ಸುಮಾರು 8 ಜನ ಉಪಯೋಗವನ್ನು ಪಡ್ಕೊಂಡು ಆ 8 ಜನ ತಮ್ಮ ಪ್ರಾಣವನ್ನು ಉಳಿಸ್ಕೋತಾರೆ. ನೋಡಿ, ಸಾವಿನಲ್ಲೂ ಕೂಡ ಆ ವ್ಯಕ್ತಿ ಸಾರ್ಥಕತೆಯನ್ನು ಮೆರೆದ. ಮತ್ತು ಮನೆಯವರು ಕೂಡ ನಿಷ್ಪ್ರಯೋಜಕವಾಗ್ತಿದ್ದಂಥ ಈ ಒಂದು ಮನುಷ್ಯನ ದೇಹವನ್ನು, ಮಣ್ಣಲ್ಲಿ ಮಣ್ಣಾಗ್ತಿರ್ತಕ್ಕಂಥ ಈ ದೇಹವನ್ನು ಏನು ಮಾಡ್ತಾರೆ, ಇನ್ನೊಬ್ಬರಿಗೆ ಅನುಕೂಲ ಆಗಲಿ ಅಂತೇಳಿ ಏನು ಮಾಡ್ತಾರೆ, ದಾನವನ್ನು ಮಾಡ್ತಾರೆ. ಕಣ್ಣುಗಳನ್ನಾಗಿರ್ಬೋದು, ಕಣ್ಣುಗಳು, ಶ್ವಾಸಕೋಶಗಳು, ಹೃದಯದ ಕವಾಟಗಳು, ಯಕೃತ್ತು, ಮೂತ್ರಪಿಂಡಗಳು, ಇದನ್ನೆಲ್ಲ ಆ ವ್ಯಕ್ತಿಯಿಂದ ಪಡ್ಕೊಂಡು ಮತ್ತೊಬ್ಬ ವ್ಯಕ್ತಿಗೆ ಏನು ಮಾಡ್ತಾರೆ, ಅದನ್ನು ಜೋಡಿಸ್ತಾರೆ. ಇದರಿಂದ ಸುಮಾರು 8 ಜನರ ಪ್ರಾಣ ಉಳಿತದೆ. ನೋಡಿ, ಇಲ್ಲಿ ಆ ವ್ಯಕ್ತಿಯ ದೇಹ ಈಗ ನಾವು ತಗೊಂಡೋಗಿ ಮಣ್ಣಲ್ಲಿ ಹಾಕಿದ್ರೆ ವ್ಯರ್ಥ. ಅದೇ ವ್ಯಕ್ತಿಯ ದೇಹದಲ್ಲಿರ್ತಕ್ಕಂಥ ಭಾಗಗಳನ್ನು ತಗೊಂಡು ಇನ್ನೊಬ್ಬರಿಗೆ ಕೊಟ್ಟಾಗ ಇನ್ನೊಬ್ಬರ ಜೀವ ಏನಾಗುತ್ತೆ, ಉಳಿತದೆ. ಅದರಿಂದ ನಾವು ಅಂಗಾಂಗ ದಾನವನ್ನು ಮಾಡಬೇಕಾಗುತ್ತೆ. ಸಾವಿನಲ್ಲೂ ಕೂಡ ಸಾರ್ಥಕವನ್ನು ನಾವು ಮೆರಿಬೇಕಾಗುತ್ತೆ. ಇನ್ನು ಅಂಗಾಂಗ ದಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ನಿಯಮಗಳನ್ನು ನಾವು ಪಾಲಿಸಬೇಕು ಅಂತಂದರೆ, ಅಂಗಾಂಗಗಳನ್ನು ಕೆಲವೇ ಗಂಟೆಗಳಲ್ಲಿ ಮರುಜೋಡಣೆಯನ್ನು ಮಾಡಬೇಕಾದ ಒಂದು ಸಂದರ್ಭ ಇರೋದರಿಂದ ಬೇಗ ಅದನ್ನು ತಗೊಂಡು ಬಂದು ತಜ್ಞರಿಗೆ ತಲುಪಿಸ್ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಗ್ರೀನ್ ಕಾರಿಡಾರ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಅಂದರೆ ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಇಲ್ಲದಂತೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಗ್ರೀನ್ ಕಾರಿಡಾರ್ ಯೋಜನೆ ಅಂತ ಕರಿತೀವಿ. ಕಾರಿಡಾರ್ ಯೋಜನೆ ಅಥವಾ ಮೆಟ್ರೋದಲ್ಲಿ ಸಾಗಾಣಿಕೆ, ಮೆಟ್ರೋ ರೈಲ್ಗಳಲ್ಲಿ ಅಂಗಾಂಗಗಳನ್ನು ಏನು ಮಾಡ್ಬೋದು, ರವಾನಿಸ್ತಕ್ಕಂಥದ್ದು, ಅಥವಾ ವಿಮಾನದಲ್ಲಿ ಅಂಗಾಂಗಗಳನ್ನು
ಏನು ಮಾಡ್ತಕ್ಕಂಥದ್ದು, ದೂರದ ಪ್ರದೇಶಗಳಿಗೆ ತಲುಪಿಸ್ತಕ್ಕಂಥದ್ದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಇನ್ನೊಬ್ಬ ವ್ಯಕ್ತಿಯ ಒಂದು ಜೀವನಕ್ಕೆ ಅದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದೆ ಇಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಮುಂಚಿತವಾಗಿ ನಿರ್ಧರಿಸಿದವರು, ಅಕಸ್ಮಾತು ನಾನು ಯಾವುದಾದ್ರು ಒಂದು ಅಂಗಾಂಗವನ್ನು ದಾನ ಮಾಡ್ತೀನಿ ಅಂತೇಳಿ ನಿರ್ಧಾರ ಮಾಡಿದ್ರೆ ಅಂಗಾಂಗ ದಾನ ಚೀಟಿಯನ್ನು ಪಡ್ಕೋಬೇಕಾಗುತ್ತೆ, ಡೋನರ್ ಕಾರ್ಡನ್ನು ಪಡ್ಕೊಳ್ಬೇಕಾಗತ್ತೆ. ಡೋನರ್ ಕಾರ್ಡನ್ನು ಪಡ್ಕೊಂಡು ತಾವು ತಗೊಂಡ್ಕೊಂಡಿರ್ತಕ್ಕಂಥ ನಿರ್ಧಾರವನ್ನು ಅವರ ಕುಟುಂಬ ಸದಸ್ಯರಿಗೂ ಕೂಡ ಹೇಳಬೇಕಾಗುತ್ತೆ. ಮರಣಾನಂತರದ ಏನು ಮಾಡಬೇಕು, ಆ ಕುಟುಂಬ ಸದಸ್ಯರು ಅನುಮತಿಯಿಂದ ಅದನ್ನು ಡಾಕ್ಟ್ರುಗಳು ಪಡ್ಕೊಳ್ಬೋದಾಗಿರ್ತದೆ ಆ ಒಂದು ಅಂಗಾಂಗಗಳನ್ನು. ಇನ್ನು ಯಾವ ಒಂದು ಅಂಗವನ್ನು ಎಷ್ಟು ಕಾಲಮಿತಿಯಲ್ಲಿ ನಾವು ಇನ್ನೊಬ್ಬರಿಗೆ ಜೋಡಿಸ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಹೃದಯನ 4 ಗಂಟೆ ಒಳಗಡೆ ಅದನ್ನು ಜೋಡಿಸ್ಬೇಕಾಗುತ್ತೆ. ಇನ್ನು ಯಕೃತ್ತನ್ನು 6ರಿಂದ 12 ಗಂಟೆ ಒಳಗಡೆ. ಇನ್ನು ಮೂತ್ರಪಿಂಡವನ್ನು 36ರಿಂದ 40 ಗಂಟೆಗಳ ಒಳಗೆ ಅದನ್ನು ತಗೊಂಡು ಮತ್ತೊಬ್ಬರಿಗೆ ಅದನ್ನು ಜೋಡಿಸ್ಬೇಕಾಗುತ್ತೆ. ಇನ್ನು ಅಂಗಾಂಗ ದಾನಗಳ ಅರಿವಿನ ಮಹತ್ವವನ್ನು ಹೇಳೋದಾದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಅಂಗಾಂಗಗಳ ಒಂದು ಅವಶ್ಯಕತೆ ಜಾಸ್ತಿ ಇರ್ತದೆ, ಆದರೆ ಅಂಗಾಂಗಗಳನ್ನು ದಾನ ಮಾಡ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಇದೆ. ಕಾರಣ ಏನಪ್ಪ ಅಂತಂದರೆ, ಜನರಲ್ಲಿ ಇರತಕ್ಕಂಥ ಒಂದು ಭಯ, ಆತಂಕ ಮತ್ತು ಧಾರ್ಮಿಕ ಅಪನಂಬಿಕೆಗಳಿಂದ ಜನರು ಏನು ಮಾಡ್ತಾ ಇದ್ದಾರೆ, ಅಂಗಾಂಗಗಳನ್ನು ದಾನ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅರಿವನ್ನು ಮೂಡಿಸಿ ಜನರಿಗೆ ಅಂಗಾಂಗಗಳ ದಾನದ ಒಂದು ಮಹತ್ವವನ್ನು ತಿಳಿಸ್ಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಹಲವಾರು, ಅಂದರೆ ಸಮಾಜದ ಮುನ್ನಡೆಯಲ್ಲಿ ಬಂದಿರತಕ್ಕಂಥ, ಮುಂಚೂಣಿಯಲ್ಲಿರ್ತಕ್ಕಂಥ ಸಿನಿಮಾ ನಟರಾಗಿರ್ಬೋದು, ಕ್ರೀಡಾಪಟುಗಳಾಗಿರ್ಬೋದು, ಜನಪ್ರಿಯ ನಾಯಕರಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರಗಳನ್ನು ಹಂಚ್ಕೊಂಡು ಜನರಿಗೆ ಜಾಗೃತಿಯನ್ನು ಮೂಡಿಸಿದಾಗ ಏನಾಗುತ್ತೆ, ಅಂಗಾಂಗ ದಾನಗಳನ್ನು ಮಾಡೋದಕ್ಕೆ ಜನರು ಮುಂದೆ ಬರ್ತಾರೆ ಅಂತ ಹೇಳ್ಬೋದು. ಇದೊಂದು ಮಹತ್ತರವಾದ ಕೆಲಸ ಅಂತ ಹೇಳ್ಬೋದು. ಅಂಗಾಂಗ ದಾನ ಅಂತಕ್ಕಂಥದ್ದು ಜೀವನದಲ್ಲೇ ಸಾರ್ಥಕವನ್ನು ಪಡೆಯತಕ್ಕಂಥ ಒಂದು ಬಹುಮುಖ್ಯವಾದಂಥ ಒಂದು ದಾನ. ಈ ದಾನವನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸತ್ತ ಮೇಲಾದರೂ ತನ್ನ ದೇಹ ಇತರರಿಗೆ ಉಪಯೋಗ ಆಗಲಿ ಅಂತೇಳಿ ಅಂಗಾಂಗ ದಾನವನ್ನು ಮಾಡಬೇಕು. ಅವನಲ್ಲಿರ್ತಕ್ಕಂಥ ಆತಂಕ ಆಗಿರ್ಬೋದು, ಭಯ ಆಗಿರ್ಬೋದು, ಅಪನಂಬಿಕೆಗಳಾಗಿರ್ಬೋದು, ಅದನ್ನೆಲ್ಲ ತೆಗೆದುಹಾಕಿ ಅಂಗಾಂಗ ದಾನವನ್ನು ಮಾಡಿ. ಇನ್ನು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಚಟುವಟಿಕೆಯಾಗಿ ಜನರು ತಮ್ಮ ಜೀವಿತಾವಧಿಯಲ್ಲಿ ಯಾವ ರೀತಿ ಅಂಗಾಂಗ ದಾನಿಯಾಗಲು ಪ್ರತಿಜ್ಞೆಯನ್ನು ಮಾಡ್ಬೋದು ಅಂತಕ್ಕಂಥದ್ದು ಒಂದು ಚಟುವಟಿಕೆಯನ್ನು, ನೀವು ಪ್ರತಿಜ್ಞೆಯನ್ನು ಕೈಗೊಳ್ತಕ್ಕಂಥ ಒಂದು ಚಟುವಟಿಕೆಯನ್ನು ಮಾಡಿ. ಜೊತೆಗೆ ಈ ವಿಶ್ವ ಅಂಗಾಂಗ ದಿನವನ್ನು ಆಗಸ್ಟ್ 13ರಂದು ಆಚರಣೆ ಮಾಡ್ತಾರೆ. ಅದಕ್ಕೆ ನಿಮ್ಮ ಶಾಲೆಯಲ್ಲೂ ಕೂಡ ಏನು ಮಾಡಿ, ಆಚರಣೆಯನ್ನು ಮಾಡಿ ಅಂಗಾಂಗ ದಾನ ಮಾಡ್ತಕ್ಕಂಥ ಒಂದು ಮಹತ್ವ ಮತ್ತು ಅದರ ಒಂದು ಜಾಥಾ ಕಾರ್ಯಕ್ರಮವನ್ನು ನೀವು ನಿಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಿ. ಇನ್ನು ನಾವು ಮಾನವನ ಯಾವ ಯಾವ ಅಂಗಗಳನ್ನು ದಾನ ಮಾಡ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಹೃದಯದ ಕವಾಟಗಳು ಹಾಗೂ ಇತರ ಅಂಗಾಂಶಗಳು, ಶ್ವಾಸಕೋಶ, ಯಕೃತ್ತು, ಮೇದೋಜೀರಕ ಮತ್ತು ಬೀಜಜೀರಕ ಗ್ರಂಥಿಯ ದ್ವೀಪಗಳು, ಮೂಳೆಗಳು, ಸ್ನಾಯುರಜ್ಜುಗಳು, ಅಸ್ಥಿಗಳು, ಚರ್ಮ, ರಕ್ತನಾಳ, ಸಣ್ಣ ಕರಳು, ಮೂತ್ರಪಿಂಡ, ಕಣ್ಣಿನ ಭಾಗಗಳು. ನೋಡಿ, ನಮ್ಮ ದೇಹದ ಇಷ್ಟೆಲ್ಲ ಭಾಗಗಳನ್ನು ನಾವೇನು ಮಾಡ್ಬೋದು, ದಾನ ಮಾಡ್ಬೋದು. ಸಾವಿನಲ್ಲೂ ಕೂಡ ನಾವು ಸಾರ್ಥಕತೆಯನ್ನು ಪಡ್ಕೊಳ್ಬೋದು. ಅದರಿಂದ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅಂಗಾಂಗ ದಾನವನ್ನು ನೀವು ಕೂಡ ಮಾಡಿ ಅಂತ ಹೇಳ್ತಾ, ನಿಮ್ಮ ಕುಟುಂಬದವರಿಗೂ ಕೂಡ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.